ಕನ್ನಡದ ಹೆಸರಾಂತ ನಟಿ ಶಿಲ್ಪಾ ಅವರ ಮಗಳು ಹೇಗಿದ್ದಾಳೆ, ಏನ್ ಮಾಡ್ತಾ ಇದ್ದಾರೆ, ಈಗ ಎಲ್ಲಿದ್ದಾರೆ, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಶಿಲ್ಪಾ ಅವರ ನಟನೆಯನ್ನ ಇಷ್ಟಪಡೋದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಕೊನೆಯವರೆಗೂ ವಿಡಿಯೋವನ್ನ ನೋಡಿ. ಹೌದು, ಕೆಲವರ ಮುಖಛಾಯೆ ಅವರ ಹೃದಯದ ಭಾವನೆಯನ್ನ ತೋರಿಸುತ್ತೆ. ಅವರ ಒಳ್ಳೆಯ ಮನಸ್ಸು ಅವರ ಮುಖದಲ್ಲಿ ಕಾಣುತ್ತೆ. ಅಂತಹ ಮುಖಛಾಯೆ ಮತ್ತು ಹೃದಯ ಹೊಂದಿರುವ ನಟಿ, ಹಳ್ಳಿ ಹುಡುಗಿಯ ಪಾತ್ರಗಳನ್ನ ಮಾಡಿ ಕನ್ನಡಿಗರ ಹೃದಯ ಗೆದ್ದ ನಟಿ ಶಿಲ್ಪಾ ಅವರು. ಜನ್ಮದ ಜೋಡಿಯಲ್ಲಿ ನಟಿ ಶಿಲ್ಪಾ ಅವರ ನಟನೆ ಅಮೋಘ. ಹಾಗೆ ಹುಟ್ಟಿ ಬೆಳೆದದ್ದು ಕೇರಳದಲ್ಲಿ, ಆದರೆ ಕನ್ನಡದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಗಳಿಸಿದ್ರು. ಶಿಲ್ಪಾ ಅವರ ನಿಜವಾದ ಹೆಸರು ಚಿಪ್ಪಿ. ಇವರು ಕೊನೆಯದಾಗಿ ನಟಿಸಿದ ಚಿತ್ರ ಕೂಡ ಕನ್ನಡದ ಚಿತ್ರನೇ. ಅದು 2004ರಲ್ಲಿ ಬಂದ ಪಾಂಡವ. ಅನಂತರ ಯಾವ ಸಿನಿಮಾಗಳಲ್ಲಿ ಕೂಡ ನಟಿಸಲಿಲ್ಲ. ನಟಿ ಶಿಲ್ಪಾ 2001ರಲ್ಲಿ ನಿರ್ಮಾಪಕ ರಂಜಿತ್ರನ್ನ ಮದುವೆಯಾದ ಶಿಲ್ಪಾ ಅವರಿಗೆ ಮುದ್ದಾದ ಮಗಳು ಇದ್ದಾಳೆ. ಆಕೆಯ ಹೆಸರು ಅವಂತಿಕಾ. ಆಸುಪಾಸು ತಾಯಿ ಹಾಗೆ ಕಾಣ್ತಾಳೆ. ಮದುವೆಯ ನಂತರ ಸ್ವಂತ ನಿರ್ಮಾಣ ಸಂಸ್ಥೆಯನ್ನ ಪ್ರಾರಂಭಿಸಿದ ಶಿಲ್ಪಾ ಗಂಡನ ನಿರ್ದೇಶನದಲ್ಲಿ ಚಿತ್ರ ನಿರ್ಮಾಣ ಮಾಡಿದ್ರು. ಆದ್ರೆ ಆ ಚಿತ್ರಗಳು ಅಷ್ಟಾಗಿ ಸಕ್ಸಸ್ ಕಾಣಲಿಲ್ಲ. ಚಿತ್ರ ನಿರ್ಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಹಣವನ್ನ ಕಳ್ಕೊಂಡ್ರು ಶಿಲ್ಪಾ ಅವರು. ಆನಂತರ ಧಾರಾವಾಹಿಗಳನ್ನ ನಡೆಸೋಕೆ ಶುರು ಮಾಡಿದ ಈ ನಟಿ ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸಿದ ಮೇಲೆ ಸೀರಿಯಲ್ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಆದ್ರೆ ಈ ಬಾರಿ ದೇವರು ಶಿಲ್ಪಾ ಅವರ ಕೈ ಬಿಡಲಿಲ್ಲ. ಈಗ ಶಿಲ್ಪಾ ಅವರ ನಿರ್ಮಾಣದಲ್ಲಿ ಮಲಯಾಳಂನ ವಾನಂಬಡಿ ಹಾಗೂ ತಮಿಳಿನ ಮೌನ ರಾಗಂ ಸೀರಿಯಲ್ಗಳು ಪ್ರಸಾರವಾಗ್ತಾ ಇದ್ದು, 2 ಸೀರಿಯಲ್ಗಳು ಸೂಪರ್ ಡೂಪರ್ ಹಿಟ್ ಆಗಿವೆ. ಈಗ ದೊಡ್ಡ ನಿರ್ಮಾಪಕಿಯಾಗಿ ಬೆಳೆದಿದ್ದಾರೆ ನಟಿ ಶಿಲ್ಪಾ ಅವರು. ಸೀರಿಯಲ್ ನಿರ್ಮಾಪಕಿ ಆಗಿದ್ರು ಸಹ ಲೈಟ್ ಬಾಯ್ ನಿಂದ ಹಿಡಿದು ಪ್ರತಿಯೊಬ್ಬರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರಂತೆ ಶಿಲ್ಪಾ ಅವರು. ಅಷ್ಟೇ ಅಲ್ಲದೆ ಸೀರಿಯಲ್ ಸೆಟ್ನಲ್ಲಿ ಬಾಸ್ ಎಂಬ ಮನೋಭಾವ ಇಲ್ಲದೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಕೂಡ ಮಾಡ್ತಾರಂತೆ. ಹೀಗೆ ಒಳ್ಳೆಯ ಹೃದಯ ಇರುವವರನ್ನ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅಲ್ವಾ. ನೀವು ಕೂಡ ನಟಿ ಶಿಲ್ಪಾ ಅವರ ಅಭಿಮಾನಿಯಾಗಿದ್ರೆ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್.